ಕಬ್ಬನ್ ಪಾರ್ಕ್ ಮತ್ತು ವಿಧಾನಸೌಧ ಮೆಟ್ರೋ ಎರಡು ಮೆಟ್ರೋ ನಿಲ್ದಾಣಗಳಲ್ಲಿ ಸಂಚಾರವನ್ನ ಸ್ಥಗಿತಗೊಳಿಸಿದೆ ಈಗ ನಮ್ಮ ಮೆಟ್ರೋ. ನೂಕು ನುಗ್ಗಲು ತಪ್ಪಿಸುವ ಸಲುವಾಗಿ ಸಂಚಾರ ಸ್ಥಗಿತ ಮಾಡಿದ್ದಾರೆ. ಈಗ ಇಷ್ಟೆಲ್ಲ ಮುನ್ನೆಚ್ಚರಿಕೆ ತೆಗೆದುಕೊಳ್ಳುವಂಥವ್ರು, ಮುನ್ನೆಚ್ಚರಿಕೆ ಎಲ್ಲ ಇದು ಎಲ್ಲ ಆದಮೇಲೆ ಏನೋ ಮಾಡಕ್ಕೆ ಹೊರಟಿದ್ದಾರೆ. ತಲೆಗೆ ಬುದ್ಧಿ ಬೇಕಾಗಿಲ್ವ? ಅವಾಗ ಜನ ಕ್ರೌಡ್ ಸೇರ್ತಾರೆ, ಇವುಗಳನ್ನೆಲ್ಲ ಸ್ಟಾಪ್ ಮಾಡಬೇಕು, ಸ್ವಲ್ಪ ದೂರಿಂದನೇ ಮೆಟ್ರೋ ಸ್ಟೇಷನ್ಗಳನ್ನ ನಿಲ್ಲಿಸಬೇಕು. ಆಮೇಲೆ ನಡ್ಕೊಂಡು ಬರೋ ಅಷ್ಟೊತ್ತಿಗೆ ಸ್ವಲ್ಪ ಮಧ್ಯಾಹ್ನದ ಮೇಲಿಂದ ಕ್ರೌಡ್ ಶುರುವಾದಾಗ ಇವೆಲ್ಲ ಎಚ್ಚರಿಕೆ ತಗೊಳ್ಬೇಕಾಗಿರ್ಲಿಲ್ವಾ? ಅದನ್ನು ಹೇಳಬೇಕಾ? ಬೇರೆ ಟೈಮಲ್ಲೇ ಬಹಳ ಚೆನ್ನಾಗಿ ತಗೊಳ್ತೀರಾ, ಈಗ ಯಾಕೆ ತಲೆಗೆ ಬರಲಿಲ್ಲ ಅದು? ಓಹೋ, ತಾವು ಭಾಳ ಬ್ಯುಸಿ ಆಗಿಬಿಟ್ಟಿದ್ರೇನೋ. ನಿಮ್ಮ ಮಂತ್ರಿಗಳನ್ನು ಅಲ್ಲಿ ಇಲ್ಲಿ ಓಡಾಡಬೇಕು, ಅವ್ರ ಜೊತೆಗೆ ಸೆಕ್ಯೂರಿಟಿ, ಅವ್ರ ಜೊತೆಗೆ ಪಕ್ಕದಲ್ಲಿ ನಿಂತ್ಕೋಬೇಕು, ಅಥವಾ ಪ್ಲೇಯರ್ಸ್ಗಳು ಬಂದಾಗ ಅವ್ರ ಜೊತೆ ನಾನು ಫೋಟೋ ತಕ್ಕೊಳ್ಬೇಕು ಅಂತ ಅದರಲ್ಲಿ ಭಾಳ ಬ್ಯುಸಿ ಆಗಿಬಿಟ್ಟಿದ್ರೇನೋ ಎಲ್ಲರೂ ಕೂಡ. ಮೋಸ್ಟ್ಲಿ ಹಂಗೆ ಅನ್ನಿಸ್ತಾ ಇದೆ. ಆ ಪ್ಲೇಯರ್ಸ್ಗಳು ಸಿಗಲ್ವಲ್ಲ, ಇನ್ನು ಸಿಕ್ಕಾಗ ಒಂದು ಫೋಟೋ ತಗ್ಸ್ಕೊಂಡ್ಬಿಡೋಣ ಇವರು ಇನ್ನೇನು ಅಂತ ಹೇಳ್ಬಿಟ್ಟು ಅಲ್ಲಿ ಯಾರನ್ನೋ ಬಿಟ್ಬಿಟ್ಟು ತಾವು ಅವ್ರ ಜೊತೆಗೆ ನಿಂತ್ಕೊಂಡು ಅಲ್ಲೇ ಮಿನಿಸ್ಟರ್ ಜೊತೆಗೆ ಸುತ್ತಾಡಿಕೊಂಡು ಅಲ್ಲೇ ವಿಧಾನಸೌಧದಲ್ಲೇ ಇದ್ದು ಎಲ್ಲವನ್ನ ಬಿಟ್ಟು ನಿಂತವ್ರ ಗತೆ ಆಡ್ತಾ ಇದ್ದೀರಾ. ಆಗಿರೋದು ಇಷ್ಟೇ ಇದರಲ್ಲಿ ಸ್ಪಷ್ಟವಾಗಿ ನೀವು ಆಡ್ತಾ ಇರುವಂಥ ರೀತಿ ನೋಡಿಬಿಟ್ರೆ ಏನಾಗ್ತಾ ಇದೆ ಕಂಡೀಷನ್ಸ್ಗಳು, ಜನ ಹೆಂಗೆ ಬರ್ತಾ ಇದ್ದಾರೆ. ವಿಧಾನಸೌಧ ಮುಂಭಾಗದಲ್ಲಿ ನಾವೇ ದೃಶ್ಯವನ್ನು ಕಂಟಿನ್ಯೂಸ್ ಆಗಿ ತಗೊಳಿಸ್ತಾ ಇದ್ವಿ. ಹೇಗೆ ಕ್ರೌಡ್ ಜಾಸ್ತಿ ಆಗ್ತಾ ಇತ್ತಲ್ಲಿ. ಆರಂಭದಲ್ಲಿ ಸ್ವಲ್ಪ ಖಾಲಿ ಇತ್ತು, ಆಮೇಲೆ ಕ್ರೌಡ್ ಜಾಸ್ತಿ ಆಗ್ತಾ ಶುರು ಆಯಿತು. ಅವಾಗ ಅಲರ್ಟ್ ಆಗಿ ಮೆಟ್ರೋ ಸ್ಟೇಷನ್ಸ್ಗಳಲ್ಲಿ ಬರುವಂಥವ್ರು ನಿಲ್ಲಿಸಬೇಕಿತ್ತು, ದೂರದಲ್ಲಿ ಮೆಟ್ರೋ ಸ್ಟಾಪ್ ಮಾಡಿಸ್ಬೇಕಿತ್ತು, ಜನ ಬರೋದನ್ನು ಡೈವರ್ಟ್ ಮಾಡಿಸ್ಬೇಕಿತ್ತು. ಇದನ್ನೆಲ್ಲ ಹೇಳಬೇಕಾ ನಾವು? ಏಕೆ ಪೊಲೀಸ್ ಆಫೀಸರ್ಸ್ಗಳು ಗೊತ್ತಿರಲ್ವಾ? ಹಿಂದೆ ಎಷ್ಟೋ ಸಲ ಹಿಂಗೆ ಮಾಡಿದ್ದೀರಾ. ಇವತ್ತೇನಾಗಿತ್ತು ನಿಮಗೆ? ಎಲ್ಲ ಮೈ ಮರೆತು ಕೂತು ಬಿಟ್ಟಿದ್ದೀರಿ. ಎಲ್ಲರಿಗೂ ಪ್ಲೇಯರ್ಸು ಅವ್ರ ಜೊತೆಗೆ ಫೋಟೋ ತೆಗೆಸ್ಕೊಳ್ಬೇಕು, ಇದೊಂದೇ ಹುಚ್ಚುತನ ಇದ್ದಿದ್ದು. ಅದಕ್ಕೆ ಆ ವೇದಿಕೆ ಮೇಲೆ ನೋಡ್ತಾ ಇದ್ವಲ್ಲ, ಎಲ್ಲರೂ ಅಲ್ಲೇ ವೇದಿಕೆ ಮೇಲೇನೆ ಎಲ್ಲರೂ. ಒಬ್ಬರಾದರೂ ಏನಾಗ್ತಾ ಇದೆ, ಪರಿಸ್ಥಿತಿ ಹೆಂಗಿದೆ, ಯಾವನಿಗೂ ಅದ್ರ ಬಗ್ಗೆ ತಲೆ ಇಲ್ಲ. ಏನ್ರಿ, ಯಾವ ಮನುಷ್ಯತ್ವ ಇಲ್ಲದೆ ಇರುವಂಥವ್ರು ಆಡ್ಬಿಟ್ಟಿದ್ದಿಲ್ಲ ನೀವೆಲ್ಲ. ವ್ಯವಸ್ಥೆಗಳನ್ನು ಮಾಡ್ಕೊಳ್ಳೋಕ್ಕಾಗದೇ ಇರುವಂಥ ಸರ್ಕಾರ ನಡೆಸೋಕೆ ನೀವು ಅನ್ಫಿಟು ಅಂತ ಅನಿಸ್ಬಿಟ್ಟಿದೆ. ಶೋ ಆಫ್ ಮಾಡಕ್ಕೆ ಸರ್ಕಾರ ನಡೆಸಬೇಡಿ. ನಿಮಗೆ ನಿಜವಾಗಿಯೂ ಕೂಡ ಕಾರ್ಯಕ್ರಮವನ್ನು ನಡೆಸುವಂಥ ಯೋಗ್ಯತೆ ಇದ್ದರೆ ಮಾತ್ರ ಕಾರ್ಯಕ್ರಮಗಳನ್ನು ನಡೆಸಿ. ಇಲ್ಲಂದ್ರೆ ನಡ್ಸಕ್ಕೆ ಹೋಗ್ಬೇಡಿ. ನನಗಾಗಲ್ಲ ಅಂತೇಳಿ ಬಾಯಿ ಮುಚ್ಕೊಂಡಿರಿ, ಜನ ಬದುಕೊಳ್ತಾರೆ ಹೇಗೋ.